ಗುಡ್ ಈವ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾವ ಟಾಪಿಕ್ಕು ಏನಕ್ಕೆ ಮತ್ತು ಏನು ಯೂಸು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಬನ್ನಿ. ಇದು ಬಂದುಬಿಟ್ಟು ಮತ್ತೆ ಇನ್ನೊಂದು ಸಾರಿ ಮತ್ತೆ ಗೃಹಲಕ್ಷ್ಮಿ ಟಾಪಿಕ್ ತೊಗೊಂಡು ಬಂದಿದ್ದೇನೆ. ಎಲ್ರಿಗೂ ಆಲ್ಮೋಸ್ಟ್ ಆಲ್ ಯೂಸ್ ಆಗಲಿ ಅಂತ ನಾನು ಈ ಟಾಪಿಕ್ ಬಗ್ಗೆ ಪದೇ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಆದಷ್ಟು ಎಲ್ರಿಗೂ ಗೊತ್ತಾಗಲಿ ಅಂತ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ನನ್ನ ಡ್ಯೂಟಿ ಏನಪ್ಪ ಅಂತಂದರೆ, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಐ ಹಾರ್ಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಯಾಕಂದರೆ ನಿಮ್ಮಿಂದನೇ ನಾನು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ಅದ್ರ ಮುಂಚೆ ಆಗ್ತಾಯಿಲ್ಲ. ಪ್ಲೀಸ್ ನಿಜ ಒಂದು ಹಾರ್ಟ್ಲಿ ರಿಕ್ವೆಸ್ಟು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಯಾಕಂದರೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೂ, ಸೊ ನನಗೂ ಯೂಸ್ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ. ಇರೋದೇ ಒಂದು 4 to 5 minutes ವೀಡಿಯೋ ಇರುತ್ತೆ. ಸೊ ಹಾಗಾಗಿ ನನಗೋಸ್ಕರ ಒಂದು 4 ರಿಂದ 5 ನಿಮಿಷ ಟೈಮ್ ತೊಗೊಂಡು ನಿಮಗೆ ಯೂಸ್ ಆಗಲಿ ಅಂತ ಇನ್ನೇನಿಲ್ಲ. ಅದಕ್ಕೆ ಪ್ಲೀಸ್ ನನಗೋಸ್ಕರ ಒಂದು 5 ರಿಂದ 6 ನಿಮಿಷ ಟೈಮ್ ತೊಗೊಂಡು ವೀಡಿಯೋನ ವಾಚ್ ಮಾಡಿ. ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು, ನಿಮಗೆ ಟೈಮ್ ಇಲ್ಲ ಅಂದರೆ ಡೌನ್ಲೋಡ್ ಮಾಡಿಟ್ಕೊಳ್ಳಿ, ಸೇವ್ ಮಾಡಿಟ್ಕೊಳ್ಳಿ. ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ನೋಡಿ, ಆರಾಮಾಗಿ ಊಟ ಮಾಡ್ತಾ ನೋಡಿ, ಇಲ್ಲ ಆರಾಮಾಗಿ ಕೂತ್ಕೊಂಡು ನೋಡಿ. ಓಕೆನಾ? ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾಯಿರ್ತೀನಿ. ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ. ಯಾವುದಾದ್ರೂ ಹೊಸ ಸ್ಕೀಮು, ಯಾವುದಾದ್ರೂ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಬಿಟ್ಟರೆ, ಆಮೇಲೆ ಏನಾದರೂ ನಿಮಗೆ ವೋಟರ್ ಐ ಡಿ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ಮತ್ತು ಯಾವುದಾದ್ರೂ ರೇಷನ್ ಕಾರ್ಡ್ ಆಗಲಿ, ಯಾವುದಾದ್ರೂ ಮಾಹಿತಿ ಬೇಕಿದ್ದರೆ ಯಾವುದೇ ಸಂಕೋಚ ಇಲ್ಲದೇ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ತೀನಿ. ಏನು ಸ್ಥಿತಿ, ಯಾವಾಗ ಬಿಡ್ತಾರೆ ಎಲ್ಲನೂ ಹೇಳ್ತೀನಿ. ಓಕೆನಾ? ಅದಕ್ಕೆ ಫಸ್ಟು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ. ನಾನು ಮಾಡೋ ವೀಡಿಯೋಸು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರಬೇಕು, ನೀವೇ ನನ್ನ ವೀಡಿಯೋಸು ಫಸ್ಟು ನೋಡಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇರ್ತೀನಿ. ನಾನು ವೀಡಿಯೋ ಮಾಡಿದಾಗಲೆಲ್ಲ ನಾನು ಇದೇ ಹೇಳ್ತಾ ಇರ್ತೀನಿ. ಯಾಕಂದರೆ ನಿಮಗೆ ನೆನ್ಪು ಹೋಗ್ತಾ ಇರುತ್ತೆ, ನಾನು ನೆನ್ಪು ಕೊಡ್ತಾ ಇರ್ತೀನಿ. ಬೇಜಾರು ಮಾಡ್ಕೋಬೇಡಿ. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವೀಡಿಯೋ ರೆಡಿ, ಟೈಮ್ ವೇಸ್ಟ್. ಓಕೆನಾ? ಗೃಹಲಕ್ಷ್ಮಿ 10ನೇ ಕಂತಿನ ಅಮೌಂಟನ್ನು ಎಲ್ಲ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಬಂದುಬಿಟ್ಟಿದೆ. ಒಂದು 7-8 ಜಿಲ್ಲೆಗಳಿಗೆ ಆಲ್ರೆಡಿ ಬಂದುಬಿಟ್ಟಿದೆ. ಸೊ ಹಾಗಾಗಿ ಇನ್ನು ಎಲ್ರಿಗೂ ಬರುತ್ತೆ. ಇನ್ನು ತುಂಬ ಜನ 9ನೇ ಕಂತಿನ ಹಣನೇ ಬಂದಿಲ್ಲ ನಮಗೆ ಅಂತ ಹೇಳ್ತಾ ಇರ್ತಾರೆ. ಇದು ಯಾಕೆ ಬಂದಿಲ್ಲ ಅಂತಂದರೆ, ನಾನು ತುಂಬ ವೀಡಿಯೋಸಲ್ಲೂ ನಿಮಗೆ ಹೇಳಿದ್ದೀನಿ. ಅದು ಯಾಕೆ ಬಂದಿಲ್ಲ ಅಂತಂದರೆ, ಇವಾಗ 26ನೇ ತಾರೀಕು ಎಲೆಕ್ಷನ್ ಇರೋರಿಗೆಲ್ಲ ಫಸ್ಟು ಹಾಕಿಬಿಟ್ಟಿದ್ದಾರೆ. 7ನೇ ತಾರೀಕು ಎಲೆಕ್ಷನ್ ಇರೋರಿಗೆಲ್ಲ ಇನ್ನು ಸೆಕೆಂಡ್ ಬ್ಯಾಚ್ ಹಾಕೋಣ ಅಂತ ಅವರು ಒಂದು ಪ್ಲ್ಯಾನ್ ಮಾಡಿ ಈ ಥರ ಮಾಡಿದ್ದಾರೆ. ಓಕೆನಾ? ಮತ್ತು 10ನೇ ಕಂತಿನ ಅಮೌಂಟು ಇವಾಗ ನಮಗೆ 9ನೇ ಕಂತಿನ ಅಮೌಂಟು ಮತ್ತು 9ನೇ ಕಂತಿನ ಅಮೌಂಟು ಬಂದವ್ರಿಗೂ ಇವಾಗ 10ನೇ ಕಂತಿನ ಅಮೌಂಟು ಬಂದಿದೆ. ಎಸ್, ನಾನು ಮುಂಚೆನೂ ಹೇಳಿರೋ ಪ್ರಕಾರ 10ನೇ ಕಂತಿನ ಅಮೌಂಟು ಮೇ ಫಸ್ಟ್ ವೀಕಲ್ಲೇ ಬಿಡ್ತಾರೆ. ಹಾಗಾದರೆ ಮೇ ಫಸ್ಟ್ ವೀಕಲ್ಲೇ ಬರುತ್ತೆ ಅಂತ ಅನ್ಕೋಬೇಡಿ. ಫಸ್ಟ್ ವೀಕ್ ಇಲ್ಲ, ಸೆಕೆಂಡ್ ವೀಕಲ್ಲಿ ಒಳಗಡೆ ಬಂದುಬಿಡುತ್ತೆ. ಅಂತಂದರೆ ನಿಮಗೆ 10ನೇ ತಾರೀಕು ಒಳಗಡೆ 10ನೇ ಕಂತಿನ ಅಮೌಂಟು ಬಂದುಬಿಡುತ್ತೆ. ತುಂಬ ಜನ ಏನಂತ ಇದ್ದಾರೆ ಅಂತಂದರೆ, ಇವಾಗ ಹೆಂಗೆ ಬಂತು ರಾಜಕೀಯ ಅಂತ ಕೇಳ್ತಾ ಇದ್ದಾರೆ. ಅವರು ಮಂತ್ಲಿ ಹಾಕ್ತಾನೆ ಇದ್ದಾರೆ. ಇವಾಗಲೇ ಅಂತ ಅಲ್ಲ, ಇದು ನಮಗೆ ಯಾರೋ ಒಬ್ಬರು ಸರ್ ಕಮೆಂಟ್ ಮಾಡಿದರು, ಇವಾಗ ಹಿಂಗೆ ಬಂತು ರಾಜಕೀಯ ಅಂತ. ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರ, ಮುಂಚೆಯಿಂದಲೂ ಹಾಕ್ತಾ ಇದ್ದಾರೆ. ಅಂತಂದರೆ ಏನಂತ ಅಂದರೆ, ಯಾರಿಗೆ ಪೆಂಡಿಂಗ್ ಇತ್ತು ಅದು ಒಂದೇ ಸಲ ಬಂದುಬಿಟ್ಟಿದೆ. ಸೊ ಹಾಗಾಗಿ ಪ್ಲೀಸ್ ಆ ಥರ ಕಮೆಂಟ್ ಮಾಡಬೇಡಿ. ಯಾಕಂದರೆ ಎಲ್ರಿಗೂ ಯೂಸ್ ಆಗ್ತಾಯಿದೆ. ಇದು 2000 ಅನ್ನೋದು ಎಲ್ರಿಗೂ ಯೂಸ್ ಆಗ್ತಾ ಇದೆ. ಹೆಣ್ಮಕ್ಳು ಅವ್ರ ಮನೆಯಲ್ಲಿ ಅವರು ಗಂಡಂದ್ರಿಗಾಗಲಿ ಅಪ್ಪಂದ್ರಿಗಾಗಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲನೂ ಯಾರ ಹೆಣ್ಮಕ್ಳು ಎಲ್ಲ ಮನೆಗೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ಪ್ರೌಡ್ ಫೀಲ್ ಆಗ್ತಾ ಇದೆ. ಸೊ ಹಾಗಾಗಿ ಯಾರು ಆ ಥರ ನೆಗೆಟಿವ್ ಥಿಂಕ್ ಮಾಡಬೇಡಿ. ಯಾಕೆ ಪಾಸಿಟಿವ್ ಥಿಂಕ್ ಮಾಡಿ ಅಲ್ವಾ? ಆ 2000 ನಮಗೂ ಯೂಸ್ ಆಗ್ತಾ ಇದೆ ಅಂತಲೇ ತಿಳ್ಕೊಳ್ಳಿ ಅಲ್ವಾ? ಸೊ ಹಾಗಾಗಿ 10ನೇ ಕಂತಿನ ಅಮೌಂಟನ್ನು ತುಂಬ ಜನಕ್ಕೆ ಬಂದಿದೆ. 7ನೇ ತಾರೀಕು ಒಳಗಡೆ ಬರುತ್ತೆ. ಇನ್ನು ಯಾರ್ಯಾರು ಬಂದಿಲ್ಲ ಅವ್ರಿಗೆ 9ನೇ ಕಂತು ಮತ್ತು 10ನೇ ಕಂತಿಗೆ ಎರಡೂ ಒಂದೇ ಸಾರಿ ಬರುತ್ತೆ. ಅಂದರೆ 4000 ಒಂದೇ ಸಾರಿ ಬರುತ್ತೆ. ಇನ್ನು ಫಸ್ಟಿಂದ ಯಾರಿಗೆ ಬಂದಿಲ್ಲ ಅವರೆಲ್ಲ ಪ್ಲೀಸ್, ನಾನು ಫಸ್ಟಿಂದನೂ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ತಾ ಇಲ್ಲ ಅಂತ ತಿಳ್ಕೊಬೇಡಿ. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು.
ಏನಂತ ನಾನು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಯಾಕಂದರೆ ಸ್ಪೆಷಲಿ ಬೆಂಗಳೂರಲ್ಲಿ ಸ್ಟೇ ಮಾಡೋರು ಏನಂತ ಅಂದರೆ, ನೀವು CDPO ಆಫೀಸ್ಗೆ ವಿಸಿಟ್ ಕೊಡಿ. ಅದು ಫುಲ್ ಡೀಟೇಲ್ಸು, ಫುಲ್ ಅಡ್ರೆಸ್ ನಾನು ಹೇಳ್ತಾ ಇದ್ದೀನಿ. ವಿಜಯನಗರ, ನೆಕ್ಸ್ಟ್ ಸ್ಟಾಪು ಗೋವಿಂದರಾಜ್ ನಗರ. ಅಲ್ಲಿ ಬಂದುಬಿಟ್ಟು ಕಬಡ್ಡಿ ಗ್ರೌಂಡಲ್ಲಿ ಫಸ್ಟ್ ಫ್ಲೋರು ನಮ್ಮ ರಂಗಾಲಯ ಆಫೀಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ವಿಸಿಟ್ ಕೊಟ್ಟರೆ ನಿಮ್ದೆಲ್ಲನೂ, ಇನ್ ಕೇಸ್ ನೀವು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ, ನಿಮಗೆ GST ಪೇಯರ್ ಅಂತ ಬರ್ತಾ ಇದ್ರು ಅದೇನಾಗುತ್ತೆ ಅಂತಂದರೆ ನಿಮಗೆ ಅವರು ರಿಜೆಕ್ಟ್ ಮಾಡಿಕೊಡ್ತಾರೆ. ಅಂತಂದರೆ ನಿಮಗೆ ಇವರು ಪೇ ಮಾಡ್ತಾ ಇಲ್ಲ ಅಂತ ಅವ್ರ ಸಿಸ್ಟಮಲ್ಲಿ ಏನೋ ಒಂದು ಮಾಡ್ತಾರೆ ಅನಿಸುತ್ತೆ, ಅದು ಅಲ್ಲಿ ರಿಜೆಕ್ಟ್ ಆಗುತ್ತೆ. ಆಮೇಲೆ ನೀವು ಎಲ್ಲಿ ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೋಬೋದು. ಇನ್ನೊಂದು ಸಾರಿ ಅಪ್ಲೈ ಮಾಡಿಕೊಂಡ್ರೆ ಮತ್ತೆ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು APL ಕಾರ್ಡ್ ಯಾರ್ಯಾರ್ದಿದೆ ಅದನ್ನು ಅಪ್ಲೈ ಮಾಡ್ಕೊಳ್ಳಿ. APL ಕಾರ್ಡ್ಗೂ ಅಪ್ಲೈ ಆಗ್ತಾ ಇದೆ, ಓಕೆನಾ. ಇನ್ನು ರೇಷನ್ ಕಾರ್ಡು ಬಿಟ್ಟಿಲ್ಲ, ಇನ್ನು ಬಿಡ್ತಾರೆ. ತುಂಬ ಜನ ತುಂಬ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಏನಪ್ಪ ಅಂತಂದರೆ ಇನ್ನು ಪಿಂಕ್ ಕಾರ್ಡ್ ಇರೋರಿಗೆ ಮಾತ್ರನ ಇವಾಗ 10ನೇ ಕಂತು ಬರೋದು ಅಂತ. ಹಾಗೇನೂ ಇಲ್ಲ. ಪಿಂಕ್ ಕಾರ್ಡ್ ಜಸ್ಟ್ ನಿಮ್ಮದು ಏನಪ್ಪ ಅಂತಂದರೆ, ಪಿಂಕ್ ಕಾರ್ಡ್ ಬಗ್ಗೆ ಹೇಳಬೇಕು ಅಂದರೆ ಜಸ್ಟ್ ಆ್ಯಂಡ್ ಅದು ಏನಪ್ಪ ಅಂತಂದರೆ ನಿಮಗೆ ನಿಮ್ಮದು ಎಷ್ಟು ಕಂತಿದ ಅಮೌಂಟು ಬಂದಿದೆ, ಇನ್ನು ಯಾವಾಗ ಬಂದಿದೆ, ಯಾವ ಡೇಟ್ಗೆ ಬಂದಿದೆ ಅಂತ ಸ್ಕ್ಯಾನ್ ಮಾಡಿದರೆ ಗೊತ್ತಾಗುತ್ತೆ ಅಷ್ಟೇ. ಆ ಪಿಂಕ್ ಕಾರ್ಡ್ ಅಂದರೆ ಒಂದು ದೊಡ್ಡ ಏನಿದು ಥರ ಏನಿಲ್ಲ. ಪಿಂಕ್ ಕಾರ್ಡ್ ಇದ್ರೇ 10ನೇ ಕಂತಿನ ಅಮೌಂಟು ಬರುತ್ತೆ ಅಂತ ಆ ಥರನೂ ಏನೂ ಇಲ್ಲ. ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ, ಓಕೆನಾ. ಇನ್ನು ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ಲರೂ 10ನೇ ಕಂತಿನ ಅಮೌಂಟ್ನೊಂದಿಗೆ ಎಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ. ಇಲ್ಲ ನಾಳೆ ಸಂಡೇ ದಿವಸ ಫುಲ್ ರೆಸ್ಟ್ ಮಾಡ್ತಾ ಇರ್ತೀನಿ. ನಾನು ಏನು ಮಾಡಲ್ಲ, ವೀಡಿಯೋಸ್ ಮಾಡಲ್ಲ, ಏನು ಮಾಡಲ್ಲ. ಯಾಕಂದರೆ ಸಿಗೋದೇ ನನಗೂ ಒಂದೇ ಸಂಡೇ. ಸೊ ಹಾಗಾಗಿ ನಾನು ಏನು ವೀಡಿಯೋಸ್ ಆಗಲಿ ಎಡಿಟಿಂಗ್ ಆಗಲಿ ಏನು ಮಾಡಲ್ಲ. ಸೊ ಮಂಡೆಯಿಂದ ಮತ್ತೆ ನಾನು ಎಷ್ಟೇ ಕೆಲಸ ಇದ್ರೂ ನಾನು ವೀಡಿಯೋಸ್ ಮಾಡ್ತೀನಿ, ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸಂಡೇ ಒಂದು ದಿವಸ ಫುಲ್ ಆನ್ ರೆಸ್ಟ್ ಮಾಡ್ತೀನಿ, ಓಕೆನಾ. ನನಗೂ ರೆಸ್ಟ್ ಬೇಕು. ನಾನು ಓಕೆನಾ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ, ಓಕೆನಾ. ಮತ್ತೆ ಮಂಡೇ ಸಿಗ್ತೀನಿ ಹೊಸ ವೀಡಿಯೋ, ಮತ್ತೆ ಹೊಸ ಕಂಟೆಂಟೊಂದಿಗೆ, ಮತ್ತೆ ಹೊಸ ಅಪ್ಡೇಟ್ ಏನು ಬರುತ್ತೆ ಅದು ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್ ಎಲ್ರಿಗೂ. ನಾಳೆ ಸಂಡೇ ಅಡ್ವಾನ್ಸ್ ಎಲ್ರಿಗೂ ಹ್ಯಾಪಿ